2014ರಲ್ಲಿ ಆದಂತಹ ಗಾಡ್ಜಿಲಾ ಮತ್ತು ಮ್ಯೂಟೋನ ಯುದ್ಧದಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋ ನಗರ ಪೂರ್ತಿಯಾಗಿ ಧ್ವಂಸವಾಗಿರುತ್ತದೆ. ಆ ಧ್ವಂಸದಲ್ಲಿ ಎಮ್ಮ ಮತ್ತು ಮಾರ್ಕ್ ಅನ್ನುವ ದಂಪತಿ ಮಗ ಸತ್ತಿರುತ್ತಾನೆ. ಈ ಘಟನೆಯನ್ನು ನೆನೆಯುತ್ತಾ ಎಮ್ಮ ದಿನಾಲು ಕಣ್ಣೀರು ಹಾಕ್ತಾ ಇರ್ತಾಳೆ. ಅಷ್ಟರಲ್ಲಿ ಎಮ್ಮ ಮತ್ತು ಅವಳ ಮಗಳಾದ ಮೆಡಿಸನ್ಗೆ ಭೂಕಂಪನದ ಅನುಭವವಾಗುತ್ತದೆ. ಏನೆಂದು ನೋಡಿದಾಗ ಅದು ಮೊನಾರ್ಕ್ ಔಟ್ಪೋಸ್ಟ್ 61 ಅಂದರೆ 61ರ ಔಟ್ಪೋಸ್ಟ್ನಲ್ಲಿಂದ ಬರ್ತಿರ್ತದೆ. ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಯಾವುದೋ ಒಂದು ದೊಡ್ಡ ಜೀವಿ ತನ್ನ ಮೊಟ್ಟೆಯಿಂದ ಹೊರಗಡೆ ಬರ್ತಾ ಇರುತ್ತದೆ. ಆ ಮೊಟ್ಟೆಯಿಂದ ಬಂದಂತಹ ಜೀವಿ ಇಡೀ ಜೀವ ಜಗತ್ತಿನಲ್ಲಿ ಅತಿ ದೊಡ್ಡದಾದಂತಹ ಒಂದು ಚಿಟ್ಟೆಯಾಗಿರುತ್ತದೆ. ಆ ಚಿಟ್ಟೆಗೆ ಇವರು ಹೆಸರು ಕೊಡ್ತಾರೆ ಮೋತ್ರ, ಕ್ವೀನ್ ಆಫ್ ಮಾನಸ್ಟರ್ ಅಂತಾರೆ. ಆಗ ಮೋತ್ರ ತನ್ನ ಮೊಟ್ಟೆಯಿಂದ ಹೊರಗೆ ಬಂದ ತಕ್ಷಣ ಸುತ್ತಮುತ್ತಲಿನ ಜನರನ್ನು ನೋಡಿ ಗಾಬರಿಯಾಗಿ ಎಲ್ಲರ ಮೇಲೆ ಅಟ್ಯಾಕ್ ಮಾಡಲು ಪ್ರಾರಂಭಿಸುತ್ತದೆ. ಆಗ ಎಮ್ಮ ಏನಾಗುತ್ತದೆ ಅಂತ ಕೇಳುವಷ್ಟರಲ್ಲೇ ಮೋತ್ರ ಎಲ್ಲರ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತದೆ. ಮೋತ್ರ ಭಯದಿಂದ ಎಲ್ಲರನ್ನೂ ಅಲ್ಲಿ ಧ್ವಂಸ ಮಾಡ್ತಾ ಇರುತ್ತದೆ. ಇದನ್ನು ಕಂಡಂತಹ ಎಮ್ಮ ಈ ಮೋತ್ರವನ್ನು ನಾನು ಹ್ಯಾಂಡಲ್ ಮಾಡ್ತೀನಂತ ಅವಳು ತಂದಂತಹ ಒಂದು ಡಿವೈಸ್ನ ತೆಗೆದುಕೊಂಡು ಮೋತ್ರ ಎದುರುಗಡೆ ಹೋಗಿ ಕುಳಿತುಕೊಳ್ಳುತ್ತಾಳೆ. ಆ ಡಿವೈಸ್ ಏನಾಗಿರ್ತದೆ ಅಂದರೆ ಎಲ್ಲ ಮಾನಿಸ್ಟರ್ಗಳನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ಆ ಡಿವೈಸ್ಗಿರುತ್ತದೆ. ಆ ಡಿವೈಸ್ನಿಂದ ಮೋತ್ರವನ್ನು ಎಮ್ಮ ಶಾಂತ ರೀತಿಯ ಸ್ವಭಾವಕ್ಕೆ ತರುತ್ತಾಳೆ. ಶಾಂತ ರೀತಿಯಿಂದ ಬಂದಂತಹ ಮೋತ್ರವನ್ನು ನೋಡಿ ಎಮ್ಮ ಮತ್ತು ಮೆಡಿಸನ್ ಖುಷಿ ಪಡುತ್ತಾರೆ. ಆಮೇಲೆ ಮೆಡಿಸನ್ ತನ್ನ ಪ್ರೀತಿಯನ್ನು ತೋರಿಸಲು ಕೈ ಮುಂದೆ ಮಾಡಿದಾಗ ಮೋತ್ರ ಧನ್ಯವಾದಗಳನ್ನು ಹೇಳುತ್ತದೆ. ಅಷ್ಟರಲ್ಲಿ ಅಲ್ಲಿ ಬಂದಂತಹ ಈಕೋ ಟೆರರಿಸ್ಟ್ ಆದಂತಹ ಅಲಾನ್ ಎಮ್ಮನ ಅಸಿಸ್ಟೆಂಟನ್ನು ಬುಲೆಟ್ನಿಂದ ಹೊಡೆದು ಕೊಲ್ಲುತ್ತಾನೆ. ಆಗ ಕೊಂದು ಅಲ್ಲಿರುವಂತಹ ಎಮ್ಮನ ಒಂದು ಡಿವೈಸ್ ಮತ್ತು ಮೋತ್ರವನ್ನು ಅಬ್ಸರ್ವ್ ಮಾಡಿ ಎಮ್ಮ ಮತ್ತು ಮೆಡಿಸನ್ನ ಕಿಡ್ನ್ಯಾಪ್ ಮಾಡುತ್ತಾರೆ. ಇತ್ತ ಮೊನಾರ್ಕ್ನ ಒಂದು ಮೀಟಿಂಗ್ ನಡೀತಾ ಇರುತ್ತದೆ. ಏಕೆಂದರೆ ಗಾಡ್ಜಿಲಾ ಮತ್ತು ಮ್ಯೂಟೋನ ಭಯಂಕರ ಯುದ್ಧವನ್ನು ನೋಡಿ ಅಲ್ಲಿರುವ ಹೆಡ್ ಹೇಳ್ತಾಳೆ, ಈ ಮಾನಸ್ಟರ್ಗಳನ್ನು ಕೊಲ್ಲಬಾರದೆಂಬುದಕ್ಕೆ ಕೆಲವು ಕಾರಣಗಳನ್ನು ಕೊಡಿ ಅಂತ ಹೇಳ್ತಾಳೆ. ಆದರೆ ಇಲ್ಲಿ ಕಾರಣಗಳು ಯಾವುವು ಇರೋಲ್ಲ. ಏಕೆಂದರೆ ಕೆಟ್ಟ ಮಾನಸ್ಟರ್ಗಳು ಒಳ್ಳೆ ಮಾನಸ್ಟರ್ಗಳು ಮೊನಾರ್ಕ್ ಕಂಡುಹಿಡಿದಿದೆ ಎಂದು ಹೇಳ್ತಾ ಇರ್ತಾರೆ. ಆಮೇಲೆ ಅಲ್ಲಿಂದ ಕಿಡ್ನ್ಯಾಪ್ ಆದಂತಹ ಮೆಡಿಸನ್ ಮತ್ತು ಎಮ್ಮಾಳನ್ನು ಒಂದು ಅಂಟಾರ್ಟಿಕ್ನ ಔಟ್ಪೋಸ್ಟ್ನಲ್ಲಿ ಅಲನ್ ಕರೆದುಕೊಂಡು ಬಂದಿರುತ್ತಾನೆ. ಆಗ ಲಿಫ್ಟ್ನಲ್ಲಿ ಮಾತಾಡಿಸ್ತಾ ಕೆಲವೊಂದು ಆ್ಯಕ್ಟಿವಿಟೀಸ್ಗಳು ಆಗುತ್ತವೆ. ಆಮೇಲೆ ಕೆಳಗೆ ಇಳಿದಂತಹ ಲಿಫ್ಟ್ನಿಂದ ಇಳಿದಂತಹ ಎಮ್ಮ ಮೆಡಿಸನ್ನ ಮುಂದೆ ಒಂದು ವಿಚಿತ್ರವಾದಂಥ ಘಟನೆ ಇರುತ್ತದೆ. ಅದನ್ನು ನೋಡಿದ ಎಮ್ಮ ಮತ್ತು ಮೆಡಿಸನ್ ಗಾಬರಿಯಾಗುತ್ತಾರೆ. ಏಕೆಂದರೆ ಅಲ್ಲಿ ಯಾವುದೋ ಒಂದು ದೈತ್ಯ ಪ್ರಾಣಿಯನ್ನು ಅಂಟಾರ್ಟಿಕಾದ ಮಂಜುಗಡ್ಡೆಯಲ್ಲಿ ಬಂಧಿತವಾಗಿರುವುದನ್ನು ಈ ಚಿತ್ರದಲ್ಲಿ ತೋರಿಸುತ್ತಾರೆ. ಇತ್ತ ಗಾಡ್ಜಿಲಾವನ್ನು ಅಬ್ಸರ್ವ್ ಮಾಡುತ್ತಿರುವಂತಹ ಡಾಕ್ಟರ್ಗೆ ಗಾಡ್ಜಿಲಾ ಸಿಗದಿರುವ ಕಾರಣ ಹುಡುಕ್ತಾ ಇರ್ತಾನೆ. ಆದರೆ ಒಂದು ದಿನ ಗಾಡ್ಜಿಲಾ ಡಾಕ್ಟರ್ ಇರುವಂತಹ ಔಟ್ಪೋಸ್ಟ್ ಕಡೆ ಬರುತ್ತಿರುವುದನ್ನು ಎಲ್ಲರೂ ಗಮನಿಸುತ್ತಾರೆ. ಹಾಗೆ ಆ ಔಟ್ಪೋಸ್ಟ್ಗೆ ಇರುವಂತಹ ಶೀಲ್ಡನ್ನು ಓಪನ್ ಮಾಡಿದಾಗ ಗಾಡ್ಜಿಲಾ ತನ್ನಲ್ಲಿರುವ ಪವರನ್ನು ಬೆಳಕಿನ ಮೂಲಕ ಸಿಗ್ನಲ್ ಕೊಡುತ್ತಾ ಅವರ ಎದುರುಗಡೆ ಬರುತ್ತದೆ. ಗಾಡ್ಜಿಲಾ ಅಟ್ಯಾಕ್ ಮಾಡಬಹುದು ಎಂದು ಗಾಬರಿಯಲ್ಲಿರುವುದನ್ನು ಕಂಡು ಡಾಕ್ಟರ್ ಹೇಳ್ತಾನೆ, ಗಾಡ್ಜಿಲಾ ಅಟ್ಯಾಕ್ ಮಾಡಲು ಬಂದಿಲ್ಲ, ಅದಕ್ಕೆ ಏನೋ ಬೇಕಾಗಿದೆ ಎಂದು ಮಾರ್ಕ್ ತಿಳಿಸುತ್ತಾನೆ. ಇಲ್ಲಿ ಮಾರ್ಕ್ ಗಾಡ್ಜಿಲಾವನ್ನು ಹೇಟ್ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿರ್ತಾನೆ. ಏಕೆಂದರೆ ಗಾಡ್ಜಿಲಾನ ಮೊದಲನೇ ಯುದ್ಧದಲ್ಲಿ ಅವನ ಮಗ ಸತ್ತಿರುವ ಕಾರಣ ಗಾಡ್ಜಿಲಾನ ಹೇಟ್ ಮಾಡ್ತಿರ್ತಾನೆ. ಆದರೆ ಗಾಡ್ಜಿಲಾನೇ ತಮ್ಮನ್ನು ಹುಡುಕಿಕೊಂಡು ಬಂದಿರುವ ಕಾರಣ ಮಾರ್ಕ್ ಇದರಲ್ಲಿ ಏನೋ ಒಂದು ವಿಷಯ ಇದೆ ಎಂದು ಹೇಳ್ತಾನೆ. ಎದುರುಗಡೆ ಬಂದು ನಿಂತಹ ಮಾರ್ಕನ್ನು ಗಾಡ್ಜಿಲಾ ತನ್ನ ಸಿಗ್ನಲ್ ಮೂಲಕ ನೋಡ್ತಾ ಇರುತ್ತದೆ. ಮಾರ್ಕ್ಗೂ ತಿಳಿಯದಂತಾಗುತ್ತದೆ ಗಾಡ್ಜಿಲಾ ಇಲ್ಲಿ ಏಕೆ ಬಂದಿದೆ ಅಂತ. ಆಗ ಗಾಡ್ಜಿಲಾ ಸಿಗ್ನಲ್ ಬಂದ್ ಮಾಡುತ್ತದೆ. ಎಲ್ಲರೂ ತಿಳಿದುಕೊಂಡಿರ್ತಾರೆ ಗಾಡ್ಜಿಲಾ ಶಾಂತ ರೀತಿಯಿಂದ ವಾಪಸ್ ಹೋಗಿದೆ ಎಂದು. ಆಗ ಗಾಡ್ಜಿಲಾ ಹಠಾತ್ತಾಗಿ ಔಟ್ಪೋಸ್ಟ್ ಮೇಲೆ ಅಟ್ಯಾಕ್ ಮಾಡಿ ಹೋಗಿಬಿಡುತ್ತದೆ. ಎಲ್ಲರೂ ಕೆಳಗಡೆ ಬೀಳುತ್ತಾರೆ. ಇತ್ತ ಎಲ್ಲರೂ ಗಾಬರಿಯಿಂದ ನೋಡ್ತಿರುವಾಗ ಮಾರ್ಕ್ ಒಂದು ಸಂಶಯವನ್ನು ಇಟ್ಟುಕೊಂಡು ಓಡಿ ಬಂದು ಗಾಡ್ಜಿಲಾ ಯಾವ ದಿಕ್ಕಿಗೆ ಹೋಗ್ತಿದೆ ಎಂದು ಕೇಳ್ತಾನೆ. ಆಗ ಸ್ಕ್ರೀನ್ ಮೇಲೆ ನೋಡಿದಾಗ ಗಾಡ್ಜಿಲಾ ಅಂಟಾರ್ಟಿಕಾದ ಔಟ್ಪೋಸ್ಟ್ ಕಡೆ ಹೊರಟಿದೆ ಎಂದು ಹೇಳ್ತಾರೆ. ಆದರೆ ಅಲ್ಲಿ ಮಾರ್ಕ್ಗೆ ಒಂದು ವಿಷಯ ತಿಳಿಯುತ್ತದೆ. ಏನೆಂದರೆ ಎಮ್ಮ ಮತ್ತು ಮೆಡಿಸನ್ ಔಟ್ಪೋಸ್ಟ್ ಇರುವಂತಹ ಅಂಟಾರ್ಟಿಕಾದ ಕಡೆ ಗಾಡ್ಜಿಲಾ ಹೋಗ್ತಾ ಇದೆ ಎಂದು, ನಾವು ಅದನ್ನು ಹಿಂಬಾಲಿಸಿ ಅವರನ್ನು ಬಿಡಿಸಿಕೊಂಡು ಬರಲು ಹೋಗಬೇಕು ಎಂದು ಎಲ್ಲರಿಗೂ ಹೇಳ್ತಾನೆ. ಅಲ್ಲಿ ಎಲ್ಲರೂ ಇವನ ಮಾತಿಗೆ ನಂಬಿ ಎಲ್ಲರೂ ತಯಾರಾಗ್ತಾರೆ. ಆಗ ಗಾಡ್ಜಿಲಾ ಅಲ್ಲೇ ಹೋಗಿದೆ ಎಂದು ಹೇಗೆ ಹೇಳ್ತೀರಾ ಅಂತ ಕೇಳಿದಾಗ ಅಲ್ಲಿ ಯಾವುದೋ ಒಂದು ಮಾನಸ್ಟರ್ ಇದೆ, ಅದು ಅಲರ್ಟ್ ಆಗಿರುವುದರಿಂದ ಗಾಡ್ಜಿಲಾ ಆ ಕಡೆ ಹೋಗಿದೆ ಎಂದು ಹೇಳ್ತಾನೆ. ಆಗ ಎಲ್ಲರೂ ತಮ್ಮ ತಯಾರಿಯೊಂದಿಗೆ ಆ ಕಡೆ ಹೋಗ್ತಾರೆ. ಮುಂದೆ
ಅಂಟಾರ್ಟಿಕಾದ ಔಟ್ಪೋಸ್ಟ್ಗೆ ಬಂದು ಇಳಿದಾಗ ಡಾಕ್ಟರ್ನ ಅಸಿಸ್ಟೆಂಟ್ ಒಂದು ಹಾರ್ಟ್ ಬೀಟ್ನ ನೋಡ್ತಾಳೆ. ಅದನ್ನು ಡಾಕ್ಟರ್ಗೆ ತಿಳಿಸಿದಾಗ ಡಾಕ್ಟರ್ಗೆ ಮನವರಿಕೆ ಆಗುತ್ತದೆ ಇದು ಗಾಡ್ಜಿಲಾದ ಹಾರ್ಟ್ ಬೀಟ್ ಅಲ್ಲ ಅಂತ. ಆಗ ಅಲ್ಲಿರುವ ಮಾನ್ಸ್ಟರ್ದ ಹಾರ್ಟ್ ಬೀಟ್ ಅಂತ ಗೊತ್ತಾಗುತ್ತದೆ. ಇತ್ತ ಮೆಡಿಸನ್ನ ಹುಡುಕುತ್ತಾ ಮಾರ್ಕ್ ಬಂದಾಗ ಅಲ್ಲಿ ಯಮ್ಮ ಆ ಮಾನ್ಸ್ಟರ್ನ ಬಿಡುಗಡೆಗೊಳಿಸುತ್ತಾಳೆ. ಅಲ್ಲಿ ಒಂದು ವಿಸ್ಫೋಟವನ್ನು ಮಾಡಿ ಅಲ್ಲಿರುವಂತಹ ಮಾನ್ಸ್ಟರ್ನ ಯಮ್ಮ ಬಿಡಿಸುವಾಗ ಮಾರ್ಕ್ಗೆ ಹೇಳ್ತಾಳೆ ಓಡು ಅಂತ. ಇಷ್ಟೇ ಅಲ್ಲದೆ ಮುಂದೆ ಸನ್ನಿವೇಶದಲ್ಲಿ ಎಲ್ಲರೂ ಹೆಲಿಕಾಪ್ಟರ್ನಲ್ಲಿ ಕುಳಿತಾಗ ಅಲ್ಲಿಂದ ಮಾನ್ಸ್ಟರ್ನ ಎಂಟ್ರಿ ಆಗುತ್ತದೆ. ಅದರ ಹೆಸರು ಕಿಂಗ್ ಗಿಡೋದರ. ಇದನ್ನು ಅತಿ ಭಯಂಕರ ಸ್ವರೂಪ ತಾಳಲು ಯಮ್ಮ ತನ್ನ ಡಿವೈಸನ್ನು ಬಳಸಿ ಅಲ್ಲಿಂದ ಹೊರಟು ಬಿಡುತ್ತಾಳೆ. ಆದರೆ ಇಲ್ಲಿ ಕಿಂಗ್ ಗಿಡೋದರ ತನ್ನ ಅಸಲಿ ರೂಪವನ್ನು ಪ್ರಪಂಚಕ್ಕೆ ಮೊದಲನೇ ಬಾರಿಗೆ ತೋರಿಸುತ್ತದೆ. ಇದು 3 ಕುತ್ತಿಗೆಯುಳ್ಳಂತಹ ಒಂದು ದೈತ್ಯ ಮಾನ್ಸ್ಟರ್ ಆಗಿರುತ್ತದೆ. ಅಲ್ಲಿಂದ ಕಿಂಗ್ ಗಿಡೋದರ ಎಲ್ಲರನ್ನ ನೋಡಿ ಎಲ್ಲರ ಮೇಲೆ ದಾಳಿ ಮಾಡಲು ಪ್ರಾರಂಭಿಸುತ್ತದೆ. ಅಷ್ಟೇ ಅಲ್ಲದೆ ತನ್ನಲ್ಲಿರುವ ಅತಿಮಾನುಷ ಶಕ್ತಿಯನ್ನು ಅಲ್ಲಿರುವಂತಹ ಮಿಲಿಟರಿ ಪಡೆಗೆ ತೋರಿಸುತ್ತದೆ. ಏಕೆಂದರೆ ಅದು ಸುತ್ತಮುತ್ತಲಿನ ಎಲ್ಲ ರೇಡಿಯೇಷನ್ನ ಅಬ್ಸರ್ವ್ ಮಾಡಿ ಅದನ್ನು ಉಗುಳುವಂತಹ ಶಕ್ತಿ ಕಿಂಗ್ ಗಿಡೋದರದಲ್ಲಿರುತ್ತದೆ. ಈ ಮೂವಿಯಲ್ಲಿ ಅದನ್ನು ನೀವು ನೋಡಬಹುದು. ಆಮೇಲೆ ಅಲ್ಲಿಂದ ಎಲ್ಲರೂ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ಆ ಫೀಲ್ಡ್ನಲ್ಲಿ ಆ ಯುದ್ಧ ಭೂಮಿಗೆ ನಮ್ಮ ಗಾಡ್ಜಿಲ್ಲಾ ಎಂಟ್ರಿ ಆಗುತ್ತದೆ. ಇತ್ತ ಗಾಡ್ಜಿಲ್ಲಾ ತನ್ನ ನ್ಯೂಕ್ಲಿಯರ್ ಪವರ್ನೊಂದಿಗೆ ಬಂದು ನಿಂತಾಗ ಅದನ್ನು ಸುಂದರವಾಗಿ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಗಾಡ್ಜಿಲ್ಲಾ ಮತ್ತು ಕಿಂಗ್ ಗಿಡೋದರ ಪರಸ್ಪರವಾಗಿ ನೋಡಿದ ನಂತರ ಸಿಟ್ಟಿನಿಂದ ಎರಡೂ ಕಾದಾಡಲು ಪ್ರಾರಂಭಿಸುತ್ತವೆ. ಕಾದಾಟದಲ್ಲಿ ಗಾಡ್ಜಿಲ್ಲಾ ತನ್ನ ನ್ಯೂಕ್ಲಿಯರ್ ಪವರನ್ನು ರಿಚಾರ್ಜ್ ಮಾಡಿ ಕಿಂಗ್ ಗಿಡೋದರ ಮೇಲೆ ಉಗುಳಲು ಪ್ರಾರಂಭಿಸುತ್ತದೆ. ಇದನ್ನು ನೋಡಿದಂತಹ ಕಿಂಗ್ ಗಿಡೋದರ ಕೂಡ ತನ್ನ ರೇಡಿಯೇಷನ್ ಪವರನ್ನು ಗಾಡ್ಜಿಲ್ಲಾ ಮೇಲೆ ಉಗುಳುತ್ತದೆ. ಕಿಂಗ್ ಗಿಡೋದರ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ಅಷ್ಟರಲ್ಲಿ ಗಾಡ್ಜಿಲ್ಲಾವನ್ನು ಸಪೋರ್ಟ್ ಮಾಡಲು ಆರ್ಮಿ ಕೂಡ ಅಲ್ಲಿ ಎಂಟ್ರಿ ಇರುತ್ತದೆ. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಕಿಂಗ್ ಗಿಡೋದರ ಎಲ್ಲರಿಗಿಂತ ಸ್ವಲ್ಪ ಪ್ರಭಾವಶಾಲಿ ಅಂತ. ಅಲ್ಲಿಂದ ಕಿಂಗ್ ಗಿಡೋದರ ತಪ್ಪಿಸಿಕೊಳ್ಳಲು ಹಾರಿಬಿಡುತ್ತದೆ. ಈ ಘಟನೆ ನಡೆದ ಮುಂದಿನ ಸನ್ನಿವೇಶದಲ್ಲಿ ಇನ್ನೊಂದು ಔಟ್ಪೋಸ್ಟ್ನಿಂದ ಅಂದರೆ ಒಂದು ಜ್ವಾಲಾಮುಖಿಯ ಪ್ರದೇಶದಿಂದ ಒಂದು ಮಾನ್ಸ್ಟರ್ ಹೊರಗೆ ಬರುವುದನ್ನು ತೋರಿಸುತ್ತಾರೆ. ಅದರ ಹೆಸರು ರೋಡಾನ್. ಈ ರೋಡಾನ್ ಎಂಬ ಮಾನ್ಸ್ಟರ್ ಸ್ವಲ್ಪ ಪ್ರಭಾವಶಾಲಿಯಾಗಿದ್ದು ತನ್ನ ಗರ್ಜನೆಯ ಮೂಲಕ ಇಡೀ ನಗರವನ್ನೇ ಭಯಪಡಿಸುವಂತೆ ಮಾಡುತ್ತದೆ. ಅಲ್ಲಿಂದ ರೋಡಾನನ್ನು ನೋಡಿದ ಜನ ಕಕ್ಕಾಬಿಕ್ಕಿಯಾಗುತ್ತಾರೆ. ರೋಡಾನ್ನ ಅವತಾರವನ್ನು ನೋಡಿದಂತಹ ಮಿಲಿಟರಿಯವರು ಇದನ್ನು ಕೊಲ್ಲಲು ಅದರ ಮೇಲೆ ಕೆಲವೊಂದು ಮಿಸೈಲ್ಗಳನ್ನು ಬಿಡುತ್ತಾರೆ. ಆದರೂ ಕೂಡ ರೋಡಾನ್ಗೆ ಏನೂ ಆಗುವುದಿಲ್ಲ. ರೋಡಾನ್ ತನ್ನ ಹಾರಾಟವನ್ನು ಪ್ರಾರಂಭಿಸುತ್ತದೆ. ಇದರ ಹಾರಾಟದ ಪ್ರಭಾವ ಹೇಗಿತ್ತೆಂದರೆ ಇಡೀ ನಗರಕ್ಕೆ ನಗರೇ ಸುಟ್ಟು ಭಸ್ಮವಾಗಿರುವಂತೆ ತೋರಿಸಿದ್ದಾರೆ. ಇಲ್ಲಿ ಮಾರ್ಕ್ ಮತ್ತು ಮಾರ್ಕ್ನ ಸಂಗಡಿಗರು ರೋಡಾನನ್ನು ಎದುರುಗಡೆ ಬರುವಂತಹ ತೂಫಾನ್ಗೆ ಕರೆದುಕೊಂಡು ಹೋಗಲು ಟಾರ್ಗೆಟ್ ಮಾಡಿರುತ್ತಾರೆ. ಏಕೆಂದರೆ ಆ ತೂಫಾನ್ನಲ್ಲಿ ಕಿಂಗ್ ಗಿಡೋದರ ಬರುತ್ತಿರುತ್ತದೆ. ಎಲ್ಲರೂ ಕೂಡ ಅದನ್ನೇ ಟಾರ್ಗೆಟ್ ಮಾಡಿ ರೋಡಾನನ್ನು ಆ ಕಡೆ ಬರುವಂತೆ ಮಾಡುತ್ತಾರೆ. ಇದನ್ನೆಲ್ಲ ಲೆಕ್ಕಿಸದಂತಹ ರೋಡಾನ್ ಮಾರ್ಕ್ನ ವಿಮಾನವನ್ನು ಹಿಂಬಾಲಿಸುತ್ತಾ ಹೋಗುತ್ತದೆ. ಅಲ್ಲಿ ಅವರು ಅಂದುಕೊಂಡಂತಹ ಟಾರ್ಗೆಟ್ನಂತೆ ಆ ತೂಫಾನ್ ಒಳಗೆ ಎಂಟ್ರಿ ಆದ ತಕ್ಷಣ ಎದುರುಗಡೆ ಕಿಂಗ್ ಗಿಡೋದರ ಬರುತ್ತದೆ. ಬಂದ ತಕ್ಷಣ ಅಲ್ಲಿ ರೋಡಾನ್ ಮೇಲೆ ಕಿಂಗ್ ಗಿಡೋದರ ಮುಗಿಬೀಳುತ್ತದೆ. ಮುಗಿಬಿದ್ದಾಗ ಅಲ್ಲಿ ಕಾದಾಟ ಮಾಡಿ ರೋಡಾನನ್ನು ಕಿಂಗ್ ಗಿಡೋದರ ಸೋಲಿಸುತ್ತದೆ. ಆಮೇಲೆ ಹೆಡ್ ಆದಂತಹ ಆರ್ಮಿ ಹೆಡ್ ಆಫೀಸರ್ ಒಂದು ವಿಡಿಯೋ ಕಾಲ್ ಮೂಲಕ ಹೇಳ್ತಾನೆ, ನಾವು ಒಂದು ಆಕ್ಸಿಜನ್ ಬಾಂಬನ್ನು ನಾವು ಸಮುದ್ರದಲ್ಲಿ ಬೀಳಿಸಲಿದ್ದೇವೆ. ಅದು ಈಗ ತನ್ನ ಜಾಗವನ್ನು ಬಿಟ್ಟಿದೆ. ಅಲ್ಲಿ ಬರಲು ಇನ್ನೇನು ಕೆಲವೇ ನಿಮಿಷಗಳು ಬೇಕಾಗುತ್ತದೆ ಎಂದು. ಆದರೆ ಇಲ್ಲಿ ಗಾಡ್ಜಿಲ್ಲಾ ಇರುವುದು, ಗಾಡ್ಜಿಲ್ಲಾ ಸತ್ತು ಹೋಗುತ್ತದೆ ಎಂದು ಡಾಕ್ಟರ್ ರಿಕ್ವೆಸ್ಟ್ ಮಾಡಿದರೂ ಏನು ಮಾಡೋಕ್ಕಾಗಲ್ಲ, ಈಗ ಆಲ್ರೆಡಿ ಹೋಗಿದೆ ನಮ್ಮ ಮಿಸೈಲ್ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕಿಂಗ್ ಗಿಡೋದರ ಮೇಲೆ ಗಾಡ್ಜಿಲ್ಲಾ ಮುಗಿಬೀಳುತ್ತದೆ. ಮುಗಿಬಿದ್ದು ಗಾಡ್ಜಿಲ್ಲಾ ಕಿಂಗ್ ಗಿಡೋದರದ ಒಂದು ರುಂಡವನ್ನು ಬಾಯಿಂದ ಕತ್ತರಿಸಿ ಎಸೆಯುತ್ತದೆ. ಅಷ್ಟರಲ್ಲೇ ಅಲ್ಲಿಗೆ ಬಂದಂತಹ ಆಕ್ಸಿಜನ್ ಬಾಂಬ್ ಸಮುದ್ರದ ಮೇಲೆ ಬಿದ್ದು ಸ್ಫೋಟಗೊಳ್ಳುತ್ತದೆ. ಸ್ಫೋಟದ ಪರಿಣಾಮವಾಗಿ ಎಲ್ಲ ಜಲಚರಗಳು ಸಾಯುತ್ತವೆ. ಆದರೆ ಅಲ್ಲಿ ಕಿಂಗ್ ಗಿಡೋದರ ಬದುಕುಳಿದು ಗರ್ಜನೆ ಮೂಲಕ ಮತ್ತೆ ಹಾರಾಟವನ್ನು ನಡೆಸುತ್ತದೆ. ಇತ್ತ ಎಲ್ಲರೂ ಗಾಡ್ಜಿಲ್ಲಾ ಸತ್ತು ಹೋಯಿತು ಎಂದು ತಿಳಿದಾಗ ಅದರ ಹಾರ್ಟ್ ಬೀಟ್ನ ಚೆಕ್ ಮಾಡ್ತಾರೆ. ಆದರೆ ಗಾಡ್ಜಿಲ್ಲಾದ ಹಾರ್ಟ್ ಬೀಟ್ ಸ್ಲೋ ಆಗಿ ಕಮ್ಮಿಯಾಗುತ್ತಾ ಗಾಡ್ಜಿಲ್ಲಾ ಕಣ್ಮರೆಯಾಗುತ್ತದೆ. ಇತ್ತ ಹಾರಿ ಬಂದಂತಹ ಗಿಡೋದರ
ಜ್ವಾಲಾಮುಖಿಯ ಮೇಲೆ ಕುಳಿತುಕೊಂಡು ತನ್ನ ಕತ್ತರಿಸಿದ ರುಂಡ ಮತ್ತೊಮ್ಮೆ ಪುನರ್ಜೀವಗೊಳಿಸುತ್ತದೆ. ಆಗ ಅಲ್ಲಿ ಗೊತ್ತಾಗುತ್ತದೆ ಕಿಂಗ್ ಗಿಡೋದರ ಹತ್ತಿರ ಇನ್ನೊಂದು ಶಕ್ತಿ ಇದೆ ಅಂತ. ಅಲ್ಲಿ ಕಿಂಗ್ ಗಿಡೋದರ ತನ್ನ ಗರ್ಜನೆಯನ್ನು ಇಡೀ ಪ್ರಪಂಚಕ್ಕೆ ಮತ್ತೊಮ್ಮೆ ಕೇಳಿಸುತ್ತದೆ. ಕಿಂಗ್ ಗಿಡೋದರ ಅಷ್ಟು ಗರ್ಜಿಸುವುದು ಏಕೆಂದರೆ ಆ ಗರ್ಜನೆ ಒಂದು ಸಿಗ್ನಲ್ ತರಹ ಕೆಲಸ ಮಾಡ್ತಿರುತ್ತೆ. ಆ ಸಿಗ್ನಲ್ಗಳನ್ನು ಕೇಳಿ ಉಳಿದ ಎಲ್ಲ ಔಟ್ಪೋಸ್ಟ್ನಲ್ಲಿರುವಂತಹ ಮಾನಸ್ಟರ್ಗಳು ಎಚ್ಚರಗೊಂಡು ಕಿಂಗ್ ಗಿಡೋದರ ಇದ್ದಂತಹ ಜಾಗದ ಕಡೆ ಬರಲು ಪ್ರಯತ್ನಿಸುತ್ತವೆ. ಯಮ್ಮ ಮತ್ತು ಅಲನ್ ಇದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಮೋತ್ರ ತನ್ನ ರೆಕ್ಕೆಯನ್ನು ಬಿಚ್ಚಿಕೊಂಡು ಎಲ್ಲರಿಗೂ ತನ್ನ ಇರುವಿಕೆಯ ಸುಳಿವನ್ನು ನೀಡುತ್ತದೆ. ಮರುದಿನ ಬೆಳಗ್ಗೆ ಮಾರ್ಕ್ ಇದ್ದಂತಹ ಔಟ್ಪೋಸ್ಟ್ನ ಮುಂದೆ ಮೋತ್ರ ಹಾರಾಡುತ್ತಿರುವುದನ್ನು ಮಾರ್ಕ್ ಕಾಣುತ್ತಾನೆ. ಆದರೆ ಮಾರ್ಕ್ ಇದು ಯಾವ ಜೀವಿ ಇಲ್ಲೇಕೆ ಬಂದಿದೆ ಅಂತ ಹೊರಗಡೆ ಬಂದು ನೋಡಿದಾಗ ಮೋತ್ರ ಒಂದು ಕಡೆ ಹಾರಾಡುತ್ತಾ ಮಾರ್ಕ್ಗೆ ಏನೋ ಒಂದು ಹೇಳ್ತಾ ಇರುತ್ತದೆ. ತನ್ನ ರೆಕ್ಕೆಯನ್ನು ಬಿಚ್ಚಿ ಬಹುದೊಡ್ಡ ಮಾಡಿ ಏನೋ ಒಂದು ಮಾರ್ಕ್ಗೆ ಹೇಳುತ್ತಿರುವಾಗ ಡಾಕ್ಟರ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿ ಇದು ಕ್ವೀನ್ ಆಫ್ ಮಾನಸ್ಟರ್ ಮೋತ್ರ ಇದೆ ಎಂದು, ಇದು ಗಾಡ್ಜಿಲಾವನ್ನು ಹುಡುಕಿಕೊಂಡು ಇಲ್ಲಿಗೆ ಬಂದಿದೆ ಅಂತ. ಎಲ್ಲರಿಗೂ ಮನವರಿಕೆ ಆಗುತ್ತದೆ ಗಾಡ್ಜಿಲಾ ಸತ್ತಿಲ್ಲ, ಇದೇ ಸಮುದ್ರದ ಬಹು ಆಳದಲ್ಲಿದೆ ಎಂದು. ಆಗ ಅಲ್ಲಿ ಏನಾದರೂ ಆಗಲಿ ಗಾಡ್ಜಿಲಾನ ಮತ್ತೆ ಭೂಮಿಯ ಮೇಲೆ ತರಲೇಬೇಕು ಅಂತ ಎಲ್ಲರೂ ಸಿದ್ಧರಾಗಿ ಒಂದು ಸಬ್ಮರೈನ್ನ ಬಳಸಿ ಗಾಡ್ಜಿಲಾವನ್ನು ಹುಡುಕಲು ಸಮುದ್ರದ ಆಳದಲ್ಲಿ ಹೋಗುತ್ತಾರೆ. ಇವರು ಗಾಡ್ಜಿಲಾವನ್ನು ಹುಡುಕುತ್ತಾ ಹೋದಂತೆ ಆ ಸಮುದ್ರದ ಆಳದಲ್ಲಿ ಯಾವುದೋ ಒಂದು ನಾಗರಿಕತೆ ಮುಳುಗಿ ಹೋಗುವುದನ್ನು ನೋಡುತ್ತಾರೆ. ಅಷ್ಟೇ ಅಲ್ಲದೆ ಕೆಲವೊಂದು ಗೋಡೆಯ ಮೇಲೆ ಗಾಡ್ಜಿಲಾ ಮತ್ತು ಅದರ ನಾಗರಿಕತೆಯ ಕಥೆಯನ್ನು ಕೆತ್ತಿದ್ದನ್ನು ಇವರು ಕಂಡುಕೊಂಡು ಒಂದು ನಿರ್ಧಾರಕ್ಕೆ ಬರುತ್ತಾರೆ. ಇಲ್ಲಿ ಗಾಡ್ಜಿಲಾದ ಒಂದು ದೊಡ್ಡ ಮಹಾನಗರವೇ ಇತ್ತು, ಇಲ್ಲಿ ಗಾಡ್ಜಿಲಾ ಈ ಜನಾಂಗದ ದೈವವಾಗಿತ್ತು ಎಂದು ಇವರಿಗೆ ಕನ್ಫರ್ಮ್ ಆಗುತ್ತದೆ. ಇದನ್ನೆಲ್ಲ ನೋಡುತ್ತಿರುವಾಗ ಡಾಕ್ಟರ್ ಒಂದು ವಿಚಿತ್ರವಾದ ಪ್ರದೇಶವನ್ನು ಕಂಪ್ಯೂಟರ್ ಸ್ಕ್ರೀನ್ನಲ್ಲಿ ಕಾಣುತ್ತಾನೆ. ಆಗ ಅವನು ಹೇಳುತ್ತಾನೆ ಕನ್ಫರ್ಮ್ ಗಾಡ್ಜಿಲಾ ಇಲ್ಲೇ ಇದೆ ಎಂದು. ಆದರೆ ಇನ್ನೊಂದು ವಿಷಯ ಎಲ್ಲರ ತಲೆಯಲ್ಲಿ ಓಡ್ತಾ ಇರುತ್ತದೆ, ಗಾಡ್ಜಿಲಾವನ್ನು ಭೂಮಿಯ ಮೇಲೆ ಹೇಗೆ ಕರೆದುಕೊಂಡು ಹೋಗಬೇಕೆಂದು. ಆಗ ಕಂಪ್ಯೂಟರ್ ಆಪರೇಟರ್ ಹೇಳ್ತಾನೆ ಗಾಡ್ಜಿಲಾ ತನ್ನ ಶಕ್ತಿಯನ್ನೆಲ್ಲ ಆಕ್ಸಿಜನ್ ಬಾಂಬ್ನಿಂದ ಕಳೆದುಕೊಂಡಿದೆ, ಅದಕ್ಕೆ ಅದು ಇಲ್ಲಿ ಬಂದು ರಿಚಾರ್ಜ್ ಮಾಡಿಕೊಳ್ಳಲು ತನ್ನ ಜಾಗದಲ್ಲಿ ಬಂದು ಮಲಗಿದೆ ಎಂದು ಹೇಳುತ್ತಾನೆ. ಈಗ ಎಲ್ಲರ ಮುಂದೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸುತ್ತದೆ ಗಾಡ್ಜಿಲಾಗೆ ರಿಚಾರ್ಜ್ ಮಾಡುವುದು ಹೇಗೆ ಎಂದು. ಆಗ ಒಬ್ಬ ಸೋಲ್ಜರ್ ಹೇಳ್ತಾನೆ ಅದರ ಹತ್ತಿರ ಹೋಗಿ ಒಂದು ನ್ಯೂಕ್ಲಿಯರ್ ಸ್ಫೋಟವನ್ನು ಮಾಡಿದಾಗ ನ್ಯೂಕ್ಲಿಯರ್ ಸ್ಫೋಟದಿಂದ ರೇಡಿಯೇಷನ್ ಹೊರಬಂದು ಗಾಡ್ಜಿಲಾ ರಿಚಾರ್ಜ್ ಆಗಿ ಭೂಮಿಯ ಮೇಲ್ಗಡೆ ಬರಬಹುದೆಂದು ಡಾಕ್ಟರ್ಗೆ ಮನವಿ ಮಾಡುತ್ತಾರೆ. ಆಗ ಇನ್ನೊಂದು ಸವಾಲಾಗುತ್ತದೆ, ಅದರ ಹತ್ತಿರ ಹೋಗಿ ಸ್ಫೋಟ್ ಮಾಡುವವರು ಯಾರು, ಸ್ಫೋಟ್ ಮಾಡಿದರೆ ಅಲ್ಲಿ ಹೋದಂತಹ ವ್ಯಕ್ತಿ ಸಾಯುತ್ತಾನೆಂದು. ಗಾಡ್ಜಿಲಾ ಹತ್ತಿರ ನ್ಯೂಕ್ಲಿಯರ್ ಸ್ಫೋಟವನ್ನು ಮಾಡಲು ಡಾಕ್ಟರ್ ರೆಡಿಯಾಗುತ್ತಾನೆ. ಇವನನ್ನು ಎಲ್ಲರೂ ತಬ್ಬಿಕೊಂಡು ಒಂದು ನಿರಾಶಾ ಭಾವನೆಯಿಂದ ಅವನನ್ನು ರೆಡಿ ಮಾಡಿ ಕಳಿಸುತ್ತಾರೆ. ಇತ್ತ ಮಾರ್ಕ್ಗೆ ಡಾಕ್ಟರ್ ಒಂದು ಡೈರಿಯನ್ನು ಕೊಟ್ಟು ಹೇಳ್ತಾನೆ ನಿನ್ನ ಮಗನ ಸಾವಿಗೆ ನನ್ನ ಗಾಡ್ಜಿಲಾ ಕಾರಣವಲ್ಲ ಅಂತ. ಇತ್ತ ಡಾಕ್ಟರ್ ತನ್ನ ನ್ಯೂಕ್ಲಿಯರ್ ಬಾಂಬನ್ನು ತೆಗೆದುಕೊಂಡು ಬಂದು ಗಾಡ್ಜಿಲಾದ ಸಾಮ್ರಾಜ್ಯದತ್ತ ಹೆಜ್ಜೆಯನ್ನು ಇಡುತ್ತಾನೆ. ಇಟ್ಟು ಅಲ್ಲಿ ನ್ಯೂಕ್ಲಿಯರ್ ಬಾಂಬನ್ನು ಪ್ಲಾಂಟ್ ಮಾಡಿದಾಗ ಅಲ್ಲೇ ಮಲಗಿದ್ದಂತಹ ಗಾಡ್ಜಿಲಾವನ್ನು ನೋಡಿ ಡಾಕ್ಟರ್ ಗಾಡ್ಜಿಲಾದ ಹತ್ತಿರ ಹೋಗಿ ಗುಡ್ ಬೈ ಮೈ ಫ್ರೆಂಡ್ ಅಂತ ಹೇಳಿ ಹತಾಶ ಭಾವನೆಯಿಂದ ಕೈ ಇಡುತ್ತಾನೆ. ಅಷ್ಟರಲ್ಲಿ ಅಲ್ಲಿದ್ದಂತಹ ನ್ಯೂಕ್ಲಿಯರ್ ಬಾಂಬ್ ಸ್ಫೋಟಗೊಳ್ಳುತ್ತದೆ. ಇತ್ತ ಮಾರ್ಕ್ ಗಾಡ್ಜಿಲಾವನ್ನು ಹುಡುಕುತ್ತಿರುವಾಗ ಗಾಡ್ಜಿಲಾ ತನ್ನ ಬೆಳಕಿನ ಮೂಲಕ ಮಾರ್ಕ್ಗೆ ತಾನು ಬಂದಿರುವುದಾಗಿ ಸಿಗ್ನಲ್ ತೋರಿಸುತ್ತದೆ. ಆಗ ಸಮುದ್ರದಿಂದ ಎದ್ದಂತಹ ಗಾಡ್ಜಿಲಾ ಮೊದಲಿಗಿಂತಲೂ ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಂಡು ಮಾರ್ಕ್ ಮತ್ತು ಅವನ ತಂಡದ ಮುಂದೆ ನಿಂತಿರುತ್ತದೆ. ತನ್ನ ನ್ಯೂಕ್ಲಿಯರ್ ಎನರ್ಜಿಯನ್ನು ಆಕಾಶದತ್ತ ಗಾಡ್ಜಿಲಾ ಚಿಮ್ಮಿಸುತ್ತದೆ. ಇದನ್ನೆಲ್ಲ ನೋಡಿದ ಮಾರ್ಕ್ ಮತ್ತು ಎಲ್ಲ ತಂಡ ಕರೆದುಕೊಂಡು ಸಿಟಿಯತ್ತ ಪ್ರಯಾಣವನ್ನು ಬೆಳೆಸುತ್ತಾನೆ. ಇತ್ತ ಮೆಡಿಸನ್ ಮೇಲೆ ಕಿಂಗ್ ಗಿಡೋದರ ಅಟ್ಯಾಕ್ ಮಾಡ್ತಾ ಇರುತ್ತದೆ. ಏಕೆಂದರೆ ಮೆಡಿಸನ್ ಎಮ್ಮಾಳ ಮಾನಸ್ಟರ್ ಕಂಟ್ರೋಲ್ ಡಿವೈಸ್ನಿಂದ ಎಲ್ಲ ಮಾನಸ್ಟರ್ಗಳನ್ನು ತನ್ನತ್ತ ಸೆಳೆಯುತ್ತಿರುತ್ತಾಳೆ. ಏಕೆಂದರೆ ಕಿಂಗ್ ಗಿಡೋದರನ್ನು ಕೊಲ್ಲಲು ಎಲ್ಲ ಮಾನಸ್ಟರ್ಗಳು ಇಲ್ಲಿ ಬರಲು ಒಂದು ಸಿಗ್ನಲನ್ನು ಏರ್ಪಾಡು ಮಾಡಿರ್ತಾಳೆ. ಇದನ್ನು ಕಂಡಂತಹ ಕಿಂಗ್ ಗಿಡೋದರ ಸಿಟ್ಟಿನಿಂದ ಮೆಡಿಸಿನ್ನನ್ನು ಕೊಲ್ಲಲು ಮುಂದೆ ಬರುತ್ತದೆ. ಆಗ ತನ್ನ ಎನರ್ಜಿಯನ್ನು ಇನ್ನೇನು ಉಗುಳಬೇಕು ಅನ್ನುವಷ್ಟರಲ್ಲೇ ಮತ್ತೊಂದು ಕಡೆಯಿಂದ ಗಾಡ್ಜಿಲಾದ ನ್ಯೂಕ್ಲಿಯರ್ ರೇಡಿಯೇಷನ್ ಕಿಂಗ್ ಗಿಡೋದರ ಮೇಲ್ಗಡೆ ಬಂದು ಬೀಳುತ್ತದೆ.
ಏನಾಯಿತು ಅಂತ ಮೆಡಿಸನ್ ಹಿಂದೆ ತಿರುಗಿ ನೋಡಿದಾಗ ಗಾಡ್ಜಿಲ್ಲಾ ಮತ್ತು ಆರ್ಮಿ ಫೀಲ್ಡ್ಗೆ ಇಳಿದಿರುವುದನ್ನು ಕಂಡು ಮೆಡಿಸನ್ ಖುಷಿಪಡುತ್ತಾಳೆ. ಇತ್ತ ಗಾಡ್ಜಿಲ್ಲಾ ಹಾಗೂ ನೆಲಕ್ಕೆ ಬಿದ್ದಂತಹ ಗಿಡೋದರ ಮತ್ತೆ ಕಾದಾಟಲು ಪ್ರಾರಂಭಿಸುತ್ತದೆ. ಗಾಡ್ಜಿಲ್ಲಾ ಪದೇ ಪದೇ ತನ್ನ ರೇಡಿಯೇಷನ್ನ ಕಿಂಗ್ ಗಿಡೋದರ ಮೇಲೆ ಉಗುಳಲು ಪ್ರಾರಂಭಿಸುತ್ತದೆ. ಅಷ್ಟರಲ್ಲಿ ಗಾಡ್ಜಿಲ್ಲಾಗೆ ಸಪೋರ್ಟ್ ಮಾಡಲು ಕ್ವೀನ್ ಮೋತ್ರಾ ಫೀಲ್ಡ್ಗೆ ಎಂಟ್ರಿ ನೀಡುತ್ತಾಳೆ. ನೀಡಿ ಕಿಂಗ್ ಗಿಡೋದರ 3 ತಲೆಯ ಮೇಲೆ ತನ್ನ ಜಾಳಿಗೆಯನ್ನು ಬೀಸುತ್ತಾಳೆ. ಅಲ್ಲಿ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಾ ಇರುವಾಗ ಗಾಡ್ಜಿಲ್ಲಾ ಬಿಟ್ಟು ಬಿಡದೆ ಗಿಡೋದರನ ಮೇಲೆ ದಾಳಿ ಮಾಡುತ್ತದೆ. ಆಗ ಗಿಡೋದರ ನೆಲಕ್ಕೆ ಬಿದ್ದಂತಹ ಗಿಡೋದರವನ್ನು ನೋಡಿದ ರೋಡಾನ್ ಎಲ್ಲಿಂದಲೂ ಬಂದು ಮೋತ್ರಾದ ಮೇಲೆ ಅಟ್ಯಾಕ್ ಮಾಡುತ್ತದೆ. ಇದನ್ನೆಲ್ಲ ನೋಡುತ್ತಿದ್ದ ಮಾರ್ಕ್ನನ್ನು ಕರೆದುಕೊಂಡು ಹೋಗಲು ಎಮ್ಮ ಒಂದು ಗಾಡಿಯನ್ನು ತರುತ್ತಾಳೆ. ಅಲ್ಲಿಂದ ಅವನನ್ನು ಕರೆದುಕೊಂಡು ಹೋಗಲು ಪ್ರಾರಂಭಿಸುತ್ತಾಳೆ. ಇತ್ತ ಮೋತ್ರಾ ಮತ್ತು ರೋಡಾನ್ ಜಗಳಾಡುತ್ತಿರುವಾಗಲೇ ಮತ್ತೆ ಗಿಡೋದರ ಎದ್ದು ಅಲ್ಲೇ ಇದ್ದಂತಹ ಒಂದು ಕರೆಂಟನ್ನು ತೆಗೆದುಕೊಂಡು ತನ್ನ ಶಕ್ತಿಯನ್ನು ಡಬಲ್ ಮಾಡಿಕೊಳ್ಳುತ್ತದೆ. ಸುತ್ತಮುತ್ತಲಿನ ಎಲ್ಲ ರೇಡಿಯೇಷನ್ನು ತಾನು ತೆಗೆದುಕೊಳ್ಳುತ್ತದೆ. ಇತ್ತ ರೋಡಾನ್ ಮೋತ್ರಾವನ್ನು ಕೊಲ್ಲಬೇಕು ಅನ್ನುವಷ್ಟರಲ್ಲೇ ಮೋತ್ರಾ ರೋಡಾನ್ ಮೇಲೆ ಮತ್ತೆ ಪ್ರತ್ಯುತ್ತರವನ್ನು ನಡೆಸುತ್ತದೆ. ಆಗ ಸಿಟ್ಟಿಗೆದ್ದ ರೋಡಾನ್ ಅದರ ಹತ್ತ ಧಾವಿಸಿದಾಗ ಮೋತ್ರಾ ತನ್ನಲ್ಲಿ ಇರುವಂತಹ ಒಂದು ಚೂಪಾದಂತಹ ವಸ್ತುವಿಂದ ರೋಡಾನ್ನ ಎದೆಯನ್ನು ಸೀಳಿ ರೋಡಾನ್ನನ್ನು ಕೊಲ್ಲುತ್ತದೆ. ಇಲ್ಲಿ ಪೂರ್ತಿ ಗಾಯಾಳುವಾಗಿದ್ದ ರೋಡಾನ್ ನೆಲಕ್ಕೆ ಬೀಳುತ್ತದೆ. ಇಲ್ಲಿ ಮತ್ತೆ ಕಿಂಗ್ ಗಿಡೋದರ ಮತ್ತು ಕಿಂಗ್ ಗಾಡ್ಜಿಲ್ಲಾ ಮತ್ತೆ ಜಗಳಾಡಲು ಪ್ರಾರಂಭಿಸುತ್ತವೆ. ಆಗ ಕಿಂಗ್ ಗಿಡೋದರ ಗಾಡ್ಜಿಲ್ಲಾವನ್ನು ಎತ್ತಿ ಆಕಾಶದೆತ್ತರಕ್ಕೆ ಹಾರಲು ಪ್ರಾರಂಭಿಸುತ್ತದೆ. ಎಷ್ಟು ಎತ್ತರಕ್ಕೆ ಅಂದರೆ ಭೂಮಿ ಕಾಣಿಸಬಾರದು ಅಷ್ಟು ಎತ್ತರಕ್ಕೆ ಹಾರುತ್ತದೆ. ಎತ್ತರಕ್ಕೆ ಹೋದಾಗ ಗಾಡ್ಜಿಲ್ಲಾ ಪ್ರಜ್ಞೆ ತಪ್ಪುತ್ತದೆ. ಅಲ್ಲಿಂದ ಗಾಡ್ಜಿಲ್ಲಾವನ್ನು ಕೆಳಗೆ ಬೀಳಿಸಿದಾಗ ಗಾಡ್ಜಿಲ್ಲಾ ರಭಸವಾಗಿ ಭೂಮಿಯತ್ತ ಬಂದು ಭೂಮಿಯ ಮೇಲೆ ಬೀಳುತ್ತದೆ. ಬಿದ್ದಂತಹ ಗಾಡ್ಜಿಲ್ಲಾವನ್ನು ನೋಡಲು ಅಲ್ಲಿ ಗಿಡೋದರ ಬಂದು ನಿಲ್ಲುತ್ತದೆ. ಗಾಡ್ಜಿಲ್ಲಾ ತನ್ನ ಕೈಯಲ್ಲಿ ಏನೂ ಮಾಡಲಾಗದೆ ಒಂದು ನೆಲದ ಮೇಲೆ ಮಲಗಿರುವಾಗ ಪೂರ್ತಿ ಗಾಯಗಳಿಂದ ತುಂಬಿರುವಂತಹ ಮೋತ್ರಾ ಗಾಡ್ಜಿಲ್ಲಾ ಮೇಲೆ ಬಂದು ಕಿಂಗ್ ಗಿಡೋದರ ಮೇಲೆ ಮೋತ್ರಾ ಅಟ್ಯಾಕ್ ಮಾಡಲು ಹಾರುತ್ತದೆ. ಕಿಂಗ್ ಗಿಡೋದರ ತನ್ನ ಶಕ್ತಿಯನ್ನು ಬಳಸಿ ಮೋತ್ರಾವನ್ನು ಅಲ್ಲೇ ಕೊಲ್ಲುತ್ತದೆ. ಇತ್ತ ಗಾಡ್ಜಿಲ್ಲಾ ಇದನ್ನೆಲ್ಲ ನೋಡಿ ಒಂದು ಸಲ ಅರಚಿ ನೆಲಕ್ಕೆ ಬೀಳುತ್ತದೆ. ಗಾಡ್ಜಿಲ್ಲಾವನ್ನು ಹುಡುಕಿಕೊಂಡು ಬಂದಂತಹ ಕಿಂಗ್ ಗಿಡೋದರ ಗಾಡ್ಜಿಲ್ಲಾವನ್ನು ಪೂರ್ತಿಯಾಗಿ ಸುತ್ತಿ ಅದನ್ನು ಕೊಲ್ಲಲು ಯತ್ನಿಸುತ್ತದೆ. ಇತ್ತ ಮಾರ್ಕ್ ಮತ್ತು ಎಮ್ಮ ಕೆಟ್ಟು ಹೋಗಿದ್ದ ಮಾನ್ಸ್ಟರ್ ಕಂಟ್ರೋಲ್ ಡಿವೈಸನ್ನು ಸರಿಪಡಿಸಿ ಕಂಟ್ರೋಲ್ಗೆ ತೆಗೆದುಕೊಳ್ಳುತ್ತಾರೆ. ಇತ್ತ ಮಾನ್ಸ್ಟರ್ನ ಕಂಟ್ರೋಲ್ ಮಾಡಿದ್ದ ಸಂಗತಿ ಗಿಡೋದರಿಗೆ ಸುಳಿವು ಸಿಗುತ್ತದೆ. ಸುಳಿವು ಸಿಕ್ಕಾಗ ಗಿಡೋದರ ಗಾಡ್ಜಿಲ್ಲಾವನ್ನು ಬಿಟ್ಟು ಎಮ್ಮ ಬೆನ್ನಿಗೆ ಹಿಂಬಾಲಿಸುತ್ತದೆ. ಎಮ್ಮ ಕಿಂಗ್ ಗಿಡೋದರ ಬರುತ್ತಿರುವುದನ್ನು ನೋಡಿ ಓಡಲು ಪ್ರಾರಂಭಿಸುತ್ತಾಳೆ. ಆಗ ಕಿಂಗ್ ಗಿಡೋದರ ಎಮ್ಮಾಳನ್ನು ಹುಡುಕುತ್ತಾ ಬಂದಾಗ ಕಿಂಗ್ ಗಿಡೋದರ ಎಮ್ಮಾಳ ಮೇಲೆ ಅಟ್ಯಾಕ್ ಮಾಡುತ್ತದೆ. ಆಗ ಎಮ್ಮ ಲಾಂಗ್ ಲಿವ್ ದಿ ಕಿಂಗ್ ಅಂತ ಗಾಡ್ಜಿಲ್ಲಾ ಇರುವಿಕೆಯನ್ನು ಗಿಡೋದರಗೆ ಹೇಳಿ ಅಲ್ಲೇ ಸಾಯುತ್ತಾಳೆ. ಇತ್ತ ಮಾನ್ಸ್ಟರ್ ಕಂಟ್ರೋಲ್ ಡಿವೈಸ್ನಿಂದ ಮತ್ತೆ 10 ಪಟ್ಟು ಹೆಚ್ಚಾದಂಥ ಶಕ್ತಿಯಿಂದ ನಮ್ಮ ಗಾಡ್ಜಿಲ್ಲಾ ಗಿಡೋದರ ಹತ್ತಿರ ಬರುತ್ತದೆ. ಈ ಸಲ ಮಾನ್ಸ್ಟರ್ ಕಂಟ್ರೋಲ್ ಡಿವೈಸ್ನಿಂದ ಎಷ್ಟು ಶಕ್ತಿ ಬಂದಿತ್ತಂದರೆ ತನ್ನ ಅಕ್ಕಪಕ್ಕದಲ್ಲಿದ್ದ ಎಲ್ಲ ವಸ್ತುಗಳನ್ನು ಕರಗಿಸುವಂಥ ಎನರ್ಜಿಯನ್ನು ನಮ್ಮ ಗಾಡ್ಜಿಲ್ಲಾ ಪಡೆದುಕೊಂಡಿರುತ್ತದೆ. ಆಗ ತನ್ನ ಶಕ್ತಿಯನ್ನು 3 ಸಲ ಸ್ಫೋಟಿಸಿ ಕಿಂಗ್ ಗಿಡೋದರವನ್ನು ಅಲ್ಲಿ ಸುಟ್ಟು ಭಸ್ಮ ಮಾಡುತ್ತದೆ ನಮ್ಮ ಗಾಡ್ಜಿಲ್ಲಾ. ಆದರೆ ಕಿಂಗ್ ಗಿಡೋದರ ಸೋಲನ್ನು ಒಪ್ಪಿಕೊಳ್ಳದೆ ತನ್ನ ಶಕ್ತಿಯನ್ನು ಗಾಡ್ಜಿಲ್ಲಾ ಮೇಲೆ ಬಿಟ್ಟಾಗ ಆ ಶಕ್ತಿಯು ಕೂಡ ಕನ್ವರ್ಟ್ ಆಗಿ ಮತ್ತೆ ಗಾಡ್ಜಿಲ್ಲಾ ಮತ್ತೊಮ್ಮೆ ಸ್ಫೋಟಿಸುತ್ತದೆ. ಈ ಸ್ಫೋಟದ ಪರಿಣಾಮದಿಂದಾಗಿ ಕಿಂಗ್ ಗಿಡೋದರ ಸಾವನ್ನಪ್ಪುತ್ತದೆ. ಆಮೇಲೆ ಕಿಂಗ್ ಗಿಡೋದರದ ಒಂದು ರುಂಡವನ್ನು ಬಾಯಲ್ಲಿ ಹಿಡಿದುಕೊಂಡು ಗಾಡ್ಜಿಲ್ಲಾ ಮತ್ತೆ ತನ್ನ ಎನರ್ಜಿಯನ್ನು ಆಕಾಶದತ್ತೆಗೆ ಚಿಮ್ಮಿಸಿ ಆರ್ಭಟ ಮಾಡುತ್ತದೆ. ಅಲ್ಲಿ ಈ ಆರ್ಭಟವನ್ನು ಕೇಳಿದಂತಹ ಉಳಿದ ಎಲ್ಲ ಮಾನ್ಸ್ಟರ್ಗಳು ಗಾಡ್ಜಿಲ್ಲಾ ಇದ್ದಂತಹ ಪ್ರದೇಶಕ್ಕೆ ಬರಲು ಪ್ರಾರಂಭಿಸುತ್ತವೆ. ಎಲ್ಲ ಮಾನ್ಸ್ಟರ್ಗಳು ಗಾಡ್ಜಿಲ್ಲಾದ ಮುಂದೆ ಬಂದು ನಿಂತಾಗ ಮಾನ್ಸ್ಟರ್ಗಳೆಲ್ಲವೂ ಕೂಡಿ ಗಾಡ್ಜಿಲ್ಲಾವನ್ನು ಕಿಂಗ್ ಆಫ್ ಮಾನ್ಸ್ಟರ್ ಅಂತ ಒಪ್ಪಿಕೊಂಡು ಗಾಡ್ಜಿಲ್ಲಾದ ಮುಂದೆ ತಲೆಯನ್ನು ಬಾಗಿಸುತ್ತವೆ. ಇಲ್ಲಿ ಮತ್ತೊಮ್ಮೆ ಗಾಡ್ಜಿಲ್ಲಾ ಕಿಂಗ್ ಆಫ್ ದಿ ಮಾನ್ಸ್ಟರ್ ಆಗಿ ಹೊರಹೊಮ್ಮುತ್ತದೆ. ಆಗ ಗಾಡ್ಜಿಲ್ಲಾದ ಕತೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ.
ಈ ಚಲನಚಿತ್ರದ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಬರ್ತೀನಿ ಮುಂದಿನ ಹೊಸ ಚಲನಚಿತ್ರದೊಂದಿಗೆ. ಅಲ್ಲಿಯವರೆಗೂ ಬಾಯ್.